ಕರ್ಕ ರಾಶಿಯವರ ಭವಿಷ್ಯತ್ತನ್ನು ಒಮ್ಮೆ ನಾವು ವಿಚಾರವನ್ನು ಮಾಡಿದಾಗ, ಕರ್ಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ತುಂಬಾ ಸಮಸ್ಯೆಯ ಸಮಯ ಇದು. ಮನೆಯಲ್ಲಿ ಕಿರಿಕಿರಿಯು, ಅನಂತರದಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿಯು, ವ್ಯಾಪಾರದಲ್ಲಿ ಕಿರಿಕಿರಿಯು, ಕಲಹಗಳು, ಹೀಗೆ ಒಂದಾದ ಮೇಲೆ ಒಂದು ರೀತಿಯಾದಂತಹ ಆತಂಕ ಹೇಳ್ತಕ್ಕಂಥದ್ದೇ ಈ ರಾಶಿಯವರಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಮಾನಸಿಕವಾಗಿ ಒತ್ತಡವು, ನಿದ್ರಾಹೀನತೆ ಇತ್ಯಾದಿಯಾದಂತಹ ಸಮಸ್ಯೆಯು, ಆರೋಗ್ಯದಲ್ಲಿ ಬಳಲಿಕೆಯು, ಹೀಗೆ ನೂರಾರು ಸಮಸ್ಯೆಗಳಲ್ಲಿ ಕರ್ಕ ರಾಶಿಯವರು ಬಳಲಬೇಕಾದಂತಹ ಸಮಯವೂ ಇದಾಗಿರ್ತದೆ. ಹಾಗಾಗಿ ತುಂಬ ತೊಂದರೆಗೆ ಅಥವಾ ಚಿಂತನೆಯನ್ನು ಮಾಡದೇನೆ ವಿಶ್ವಂಬರನ ಒಂದು ಅನುಗ್ರಹವನ್ನು ಪಡ್ಕೊಂಡು ಆದಷ್ಟು ನೆಮ್ಮದಿಯಾದಂತಹ ಜೀವನವನ್ನು ನಡೆಸುವಂತಹ ನಿಟ್ಟಿನಲ್ಲಿಯೂ, ಮತ್ತು ಅಷ್ಟೇ ಅಲ್ಲದೆ ಸಮಸ್ಯೆಗಳು ಎದುರಾದರೆ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಂಬುದಾಗಿ ಭಾವಿಸಿ ಆತನ ಸ್ಮರಣೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯ ಉದ್ಯೋಗದಲ್ಲಿ ಇವರು ಮುನ್ನುಗ್ಗಿದರೆ ಇವರಿಗೆ ಕೊಂಚ ಒಳ್ಳೆಯದು ಹೇಳ್ತಕ್ಕಂಥದ್ದು ಆಗುವ ಜೊತೆಯಲ್ಲಿ ಅಭಿವೃದ್ಧಿಯೂ ಕೂಡ ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಕಿರಿಕಿರಿಯ ಸಮಸ್ಯೆ ಹೇಳ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ. ಮತ್ತು ಬಂಧು ಮಿತ್ರರಿಂದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಇವರು ಎದುರಿಸಬೇಕಾಗ್ತದೆ. ಹಾಗಾಗಿ ಎಲ್ಲವಕ್ಕೂ ಕೂಡ ಪರಿಹಾರ ಅಂತ ಹೇಳಿದರೆ ಪರಮಾತ್ಮನ ಒಂದು ಸಂಪೂರ್ಣವಾದಂತಹ ಅನುಗ್ರಹ ಇದ್ದರೆ ಮಾತ್ರ ನಾವು ಆದಷ್ಟು ನೆಮ್ಮದಿಯಾದಂತಹ ಜೀವನವನ್ನು ಹಾಗೂ ನಮ್ಮ ಕಷ್ಟ ನಷ್ಟಾದಿಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೂ ಕೂಡ ಆಗ್ತಕ್ಕಂಥದ್ದು. ಹಾಗಾಗಿ ಆತನ ಒಂದು ಅನುಗ್ರಹವನ್ನು ಮತ್ತು ಆತನ ಸ್ಮರಣೆಯನ್ನು ಹೆಚ್ಚಾಗಿ ಮಾಡಿಕೊಂಡ್ರೆ ಇವರಿಗೆ ಒಂದು ಒಳಿತು ಮತ್ತು ಶುಭ ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಉಂಟಾಗ್ತದೆ.